ಡ್ಯಾನ್ಸ್ ಇದಕ್ಕೆ ಶಿಕ್ಷೆ ಆಯ್ತು, ಇನ್ನು ದೇಣಿಗೆ ಕೊಟ್ಟಿದ್ದಕ್ಕೆ ಬಲ ಅದು ಮನೆ ಮಂದಿ ಒಳ್ಳೇದಕ್ಕಲ್ವೇನಾ? 5 ಲಕ್ಷ ಏನು ಕಡಿಮೆ ಅಮೌಂಟ್ ಸಂಜೀವ. ಅದನ್ನು ದುಡಿಬೇಕಾದ್ರೆ ನಾವು ಗಂಟ್ಲು ಹರ್ಕೊಂಡು ಅದೆಷ್ಟು ಒಡವೆಗಳನ್ನ ಜನರಿಗೆ ಮಾರ್ಬೇಕಾಗತ್ತೆ ಗೊತ್ತಾ? ಆ ದುಡ್ಮೆ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದಿನಾದ್ರೂ ಕೆಲಸ ಹೋಗಿ ದುಡ್ದು ಸಂಪಾದನೆ ಮಾಡಿ ನಮಗ್ ತಂದ್ಕೊಡ್ಬೇಕು. ರೀ, ಅಕ್ಕಂಗ್ ಗಂಜಿ ಕೊಡೋಣ ಅಂತ ಹೋಗಿದ್ದೆ. ಸದ್ಯ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ರು. ಅವ್ರು ಸರಿಯಾಗಿ ನಿದ್ದೆ ಮಾಡಿ ಎಷ್ಟೋ ದಿನ ಆಯ್ತು ಆರ್ತಿ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡ. ಡ್ಯಾಡ್, ಯಾಕೆ ಹೀಗೆ ಹೇಳ್ತಿದ್ದೀರಾ? ದೊಡ್ಡಮ್ಮನಿಗೆ ಏನಾಗಿದೆ? ಅವ್ರಿಗೇನಾದ್ರೂ ಸ್ಲೀಪ್ ಡಿಸಾರ್ಡರ್ ಇದೆಯಾ? ಐ ಮೀನ್ ನಿದ್ದೆ ಬರ್ದೇ ಇರೋ ಕಾಯಿಲೆ? ಹಾಗೇನಿಲ್ವೇ, 1 ತಿಂಗಳ ಹಿಂದೆ ನೀವಿಬ್ರು ನನ್ನಿಂದ ಏನೋ ಮುಚ್ಚಿಡೋದಿಕ್ ಟ್ರೈ ಮಾಡ್ತಿದ್ದೀರಾ. ಇಲ್ವೇ, ಹಾಗೆಲ್ಲ ಏನೂ ಇಲ್ಲ. ನಿಜಕ್ಕೂ ಏನಾದ್ರೂ ದೊಡ್ಡಮ್ಮನಿಗೆ ಹೆಲ್ತ್ ಇಶ್ಯೂಸ್ ಇದ್ರೆ ಹೇಳಿ ಡ್ಯಾಡ್. ಮುಚ್ಚಿಟ್ಟಷ್ಟು ಅವ್ರಿಗೇನೆ ಪ್ರಾಬ್ಲಮ್ ಆಗೋದು. ಅವ್ರಿಗೆ ಸ್ವಲ್ಪ ಡಿಪ್ರೆಷನ್ ಅಮ್ಮ. ರಚನಾ ಆ ಮನೇಲಿ ಇರೋದು ಸೇಫ್ ಅಲ್ಲ, ಅವ್ಳಿಗೇನಾದ್ರೂ ಆಗ್ಬಿಡುತ್ತೆ ಅಂತ ಹೆದರ್ಕೋತಿದ್ದಾರೆ. ಇಸ್ ಇಟ್? ಆ ತರ ಡೌಟು ದೊಡ್ಡಮ್ಮನಿಗೆ ಏನಕ್ಕೆ ಬಂತು? ಯಾಕೆ ಅಂತ ಗೊತ್ತಿಲ್ವೇ, ಆದ್ರೆ ಹೆದರ್ಕೊಳ್ತಾನೆ ಇದ್ದಾರೆ. ಅದಕ್ ತಕ್ಕ ಹಾಗೆ ನೀನು ಅದ್ಯಾವ್ದೋ ರಿಪೋರ್ಟ್ ಬಗ್ಗೆ ಬೇರೆ ಹೇಳಿದ್ಯಾ. ಈಗ ನೋಡು, ಅವ್ರಿಗೆ ಜ್ವರಾನೇ ಬಂದಿದೆ. ರೀ, ಪುರೋಹಿತ್ರನ್ನ ಕರೆಸಿ ಒಂದ್ ಶಾಂತಿ ಹೋಮ ಮಾಡ್ಸೋಣ, ಆಗ್ಲೇ ಅಕ್ಕ ಸರಿ ಹೋಗೋದು. ಅವ್ರಿಗೆ ಬೇಕಾಗಿರೋದು ಹೋಮ ಅಲ್ಲ, ಸೈಕಿಯಾಟ್ರಿಸ್ಟ್ ಕನ್ಸಲ್ಟೇಷನ್. ಮೆತ್ತಗೆ ಅವ್ರಿಗೆಲ್ಲಾದ್ರೂ ಕೇಳಿಸ್ಬಿಟ್ಟಿತ್ತು. ಅವ್ರ ಮುಂದೆ ಹೀಗೆಲ್ಲ ಹೇಳಕ್ ಹೋಗ್ಬೇಡ, ಬೇಜಾರು ಮಾಡ್ಕೋತಾರೆ. ಅವ್ರು ಬೇಜಾರ್ ಮಾಡ್ಕೊಂತಾರೆ ಅಂತ ಅವ್ರನ್ನ ಟ್ರೀಟ್ ಮಾಡದೆ ಹಾಗೆ ಬಿಟ್ರೆ ಕಾಯಿಲೆ ಇನ್ನೂ ಜಾಸ್ತಿ ಆಗುತ್ತೆ. ಮಾತುಗೊಂದ್ಸಲ ಕಾಯಿಲೆ ಕಾಯಿಲೆ ಅಂತ ಹೇಳ್ಬೇಡ. ಅಕ್ಕಂಗೆ ಯಾವ ಕಾಯಿಲೆನೂ ಇಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ. ಅವ್ರಿಗೆ ಯಾವ ಟ್ರೀಟ್ಮೆಂಟು ಬೇಕಾಗಿಲ್ಲ. ದೊಡ್ಡಮ್ಮ ಅಂದ್ರೇನೆ ಅಮ್ಮ ಎಮೋಷನಲ್ ಆಗ್ಬಿಡ್ತಾರೆ. ಎಷ್ಟೇ ಆಗ್ಲಿ ಅಕ್ಕ ಅಲ್ವಾ? ಅಯ್ಯೋ, ಆ ಔಷಧಿ ಬಗ್ಗೆ ಅಕ್ಕನಿಗೆ ಹೇಳಲೇ ಇಲ್ವಲ್ಲ ನಾನು. ದೊಡ್ಡಮ್ಮ ಬೇಡ ಅಂತ ಹೇಳಿದ್ದಾರೆ. ಏನ್ ಮಾಡೋದು? ನಾನೊಬ್ಬ ಫ್ಯೂಚರ್ ಡಾಕ್ಟರ್. ಒಬ್ರನ್ನ ಡ್ಯಾಮೇಜ್ ಮಾಡೋ ತರ ಮೆಡಿಸಿನ್ ಯೂಸ್ ಆಗ್ತಿದೆ ಅಂದ್ರೆ ಅದನ್ನ ಕನ್ಸರ್ನ್ ಪರ್ಸನ್ಗೆ ಹೇಳಲೇಬೇಕು. ಅದೇ ಪ್ರೊಫೆಷನಲ್ ಎಥಿಕ್ಸ್. ಆ ಮನೇಲಿ ಪಾಪ ಈ ಮೆಡಿಸಿನ್ ಇಂದ ಅದ್ಯಾರು ಸಫರ್ ಆಗ್ತಿದಾರೋ. ಅಕ್ಕನಿಗೆ ಫೋನ್ ಮಾಡಿ ಹೇಳ್ತೀನಿ. ಬ್ಯುಸಿ ಇದ್ದಾಳೇನೋ, ಕಾಲ್ ಬ್ಯಾಕ್ ಮಾಡಿದ್ರೆ ಮಾತಾಡ್ತೀನಿ. ರಚನಾ, ಏನ್ ಹೇಳ್ತಾ ಇದ್ದೀಯಮ್ಮ ನೀನು? ನಿನ್ನ ಮೇಲೆ ದೇವಿ ಅಟ್ಯಾಕ್ ಮಾಡಿಸಿದ್ಲ? ಹೌದು ಮಾವ. ಅಯ್ಯೋ ದೇವ್ರೆ, ನನಗೆ ತಲೆ ಸುತ್ತು ಬರ್ತಾ ಇದೆ. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಮಾವ, ನಮ್ ಕಂಪ್ನಿ ಅಕೌಂಟ್ ಇಂದ ದೇವಸ್ಥಾನದ ಅಕೌಂಟಿಗೆ ದೇಣಿಗೆ ಹೋಗ್ತಿದೆ ಅಂತ ಗೊತ್ತಾದ ತಕ್ಷಣ ನಾನು ನಿಮ್ ಮಗನು ಆ ದೇವಸ್ಥಾನಕ್ಕೆ ಹುಡ್ಕೊಂಡ್ ಹೋದ್ವಿ. ವಿಚಾರಿಸಿದಾಗ ಗೊತ್ತಾಯ್ತು ಅಲ್ಲೊಬ್ಳು ಹೆಣ್ಮಗಳು ಬಂದು ನೃತ್ಯ ಮಾಡ್ತಾಳೆ, ದೇಣಿಗೆ ಕೊಡ್ತಾಳೆ ಅಂತ. ಯಾರೋಳು ಅಂತ ಇನ್ವೆಸ್ಟಿಗೇಟ್ ಮಾಡುವಾಗ ಇವತ್ತು ಆ ಹೆಣ್ಮಗಳು ದೇವಸ್ಥಾನಕ್ಕೆ ಬಂದು ನೃತ್ಯ ಮಾಡ್ತಾಳೆ ಅನ್ನೋ ವಿಷಯ ಗೊತ್ತಾಯ್ತು. ನಾನು ಅವಳನ್ನ ಹಿಡಿಬೇಕು ಅಂತ ಪ್ರಯತ್ನ ಪಟ್ಟೆ, ಆದ್ರೆ ಅವಳು ತಪ್ಪಿಸ್ಕೊಂಡು ಓಡೋದ್ಲು. ಅವಳನ್ನ ಚೇಸ್ ಮಾಡಕ್ಕೆ ಅಂತ ಹೋಗುವಾಗ ಹಿಂದಿಂದ ಯಾರೋ ರೋಡಲ್ ಬಂದು ತಲೆಗೆ ಸರಿಯಾಗಿ ಹೊಡೆದ್ರು. ನಾನ್ ಪ್ರಜ್ಞೆ ತಪ್ಪು ಬಿದ್ಬಿಟ್ಟೆ. ಅಂದ್ರೆ
ಅವತ್ತು ರಾತ್ರಿ ಜಾರ್ ಬಿದ್ದು ತಲೆಗೆ ಪೆಟ್ಟು ಬಿತ್ತು ಅಂತ ಬಂದ್ರಲ್ಲ, ಇದು ಅದೇನಾ? ಹೌದು ಅತ್ತೆ, ಅವತ್ತು ಆ ದೇವಿನೇ ಅಂತ ನನಗೆ ಗೊತ್ತಿರ್ಲಿಲ್ಲ. ಹೇಳಿ ದೇವಿ, ನನ್ ಮೇಲೆ ಯಾಕೆ ಅಟ್ಯಾಕ್ ಮಾಡಿಸಿದ್ರಿ? ಅತ್ತಿಗೆ, ನಾನ್ ಯಾಕೆ ನಿಮ್ ಮೇಲೆ ಅಟ್ಯಾಕ್ ಮಾಡಿಸ್ಲಿ? ನಿಮ್ಮಿಂದ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಅನ್ನೋ ಕಾರಣಕ್ಕೆ ತಪ್ಪಿಸ್ಕೊಂಡು ಓಡ್ ಹೋದೆ ಅಷ್ಟೇ. ಇಲ್ಲಿ ನೋಡಿ, ಅಟ್ಯಾಕ್ ಬಗ್ಗೆ ನನಗೆ ಗೊತ್ತಿಲ್ಲ. ಹಾಗಾದ್ರೆ ರಚನಾ ಹೊಡೆದಿನ್ ಯಾರು? ಅಣ್ಣ, ಆ ದೇವಸ್ಥಾನದ ಸುತ್ತ ಹುಡುಗರು, ಕಳ್ಳರು ಇವರೆಲ್ಲ ಸುತ್ತಾಡ್ತಿರ್ತಾರೆ ಅಂತಾನೆ ನಾನು ಪ್ರೈವೇಟ್ ಸೆಕ್ಯೂರಿಟಿನ ಅರೇಂಜ್ ಮಾಡಿ ಅಲ್ಲಿ ನೃತ್ಯ ಮಾಡ್ತಾ ಇದ್ದಿದ್ದು. ಬಹುಶಃ ಕೇಡಿಗಳು ಯಾರಾದ್ರೂ ಒಡವೆ ಆಸೆಗೋ ಅಥವಾ ಬ್ಲಾಕ್ ಮೇಲ್ ಮಾಡಿ ಅತ್ತಿಗೆಯಿಂದ ದೋಚ್ಕೊಳ್ಳೋದಕ್ಕೆ ಅವ್ರ ಮೇಲೆ ದಾಳಿ ಮಾಡಿರ್ಬೋದಷ್ಟೇ. ಸುಳ್ಳು ಹೇಳ್ತಿದ್ದಾಳೆ. ನನ್ನನ್ನ ಕಟ್ ಹಾಕಿದ್ದು ಇವಳು ಸೆಕ್ಯೂರಿಟಿ ಅವರೇ. ಅದನ್ನ ಹೇಳಿದ್ರೆ ಜೀವ ಕೋಪ ಮಾಡ್ಕೊಂಡು ದೇವಿನ ಹೊಡೆದೇ ಬಿಡ್ತಾರೆ. ಆಮೇಲೆ ಸಾಕಷ್ಟು ವಿಷಯಗಳನ್ನ ನಾನು ಕಂಡು ಹಿಡಿಯೋದಕ್ಕೆ ಅದು ತಡೆಗೋಡೆ ಆಗ್ಬೋದು. ಅದು ಅಲ್ಲದೆ ಅಮ್ಮನ್ ಹೆದರ್ಸ್ತಾ ಇರೋದು ಇವಳೆ ಅಂತ ನಂಗೆ ಈಗ ಗೊತ್ತಾಗ್ತಿದೆ. ಅದ್ರ ಹಿಂದಿನ ಕಾರಣನೂ ನಾನು ತಿಳ್ಕೊಬೇಕು. ಗಲಾಟೆ ಹೆಚ್ಚಾದಷ್ಟು ನಾನು ದೂರ ಆಗ್ಬಿಡ್ತೀನಿ. ರಚನಾ, ಯಾರೋ ಕಳ್ಳರು ದಾಳಿ ಮಾಡಿರ್ಬೋದು ಅಂತ ದೇವಿ ಹೇಳ್ತಾ ಇದ್ದಾಳಲ್ವಾ? ಇರ್ಬೋದು. ಯೋಚನೆ ಮಾಡ್ತಾ ಇದ್ರೆ ನನಗೂ ಅದೇ ಡೌಟ್ ಬರ್ತಾ ಇದೆ. ವಿವರಣೆ ಎಲ್ಲ ಮುಗಿತಾ? ಹೊರಡ್ಬೋದ ಅವಳು? ಇರಿ 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 ಅತ್ತೆ, ಯಾಕಷ್ಟು ಅವಸರ? ದೇವಿಗಿನ್ನೂ ಶಿಕ್ಷೆನೇ ಆಗಿಲ್ಲ. ಈ ಮನೆಯಲ್ಲಿ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಅನ್ನೋ ನಿಯಮ ಇದೆ ತಾನೆ. ದೇಣಿಗೆ ಕೊಟ್ಟು ನೃತ್ಯ ಸೇವೆ ಸಲ್ಲಿಸ್ತಾ ಇದ್ದಿದ್ದು ಒಳ್ಳೆ ಉದ್ದೇಶಕ್ಕೆ ಆದ್ರೂ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಮಾಡ್ತಾ ಇದ್ದಿದ್ದು ತಪ್ಪು ತಾನೆ. ಕರೆಕ್ಟ್, ತಪ್ಪೇ, ಶಿಕ್ಷೆ ಆಗ್ಲೇಬೇಕು. ಅಲ್ರಪ್ಪ, ಅವಳೇನು ಅವಳಿಗೋಸ್ಕರ ಏನನ್ನು ಮಾಡಿಲ್ಲ. ರಚನಾನು ಶೂಟಿಂಗ್ ಹೋಗಿದ್ದು ಅವ್ರಿಗೋಸ್ಕರ ಅಲ್ಲ, ಒಬ್ಬ ಪ್ರೊಡ್ಯೂಸರ್ನ ಉಳಿಸೋದಕ್ಕೋಸ್ಕರ ಹೋಗಿದ್ದು. ಹೌದು, ರೂಲ್ಸ್ ಅಂದ್ಮೇಲೆ ಎಲ್ರಿಗೂ ಒಂದೇ, ಶಿಕ್ಷೆ ಅನುಭವಿಸ್ಲೇಬೇಕು. ಸರಿ, ಏನ್ ಶಿಕ್ಷೆ ಕೊಟ್ರು ಅದನ್ನ ಸ್ವೀಕರಿಸಕ್ಕೆ ನಾನು ತಯಾರಿದ್ದೀನಿ. ಹೇಳಿ. ನೀವು ಮಾಡಿರೋದು 2 ತಪ್ಪು. ದೇಣಿಗೆ ಕೊಟ್ಟಿರೋದು, ನೃತ್ಯ ಮಾಡಿರೋದು. ಮೊದಲನೇ ಶಿಕ್ಷೆ ಆಗಿ ಮನೆ ನಿಯಮನ ಮೀರಿ ನೀವು ಡ್ಯಾನ್ಸ್ ಮಾಡಿರೋದಕ್ಕೆ ಇನ್ನೊಂದ್ ವಾರ ನೀವು ಗೆಜ್ಜೆ ಕಟ್ಟೋ ಹಾಗೆ. ಆ ಗೆಜ್ಜೆಗಳನ್ನ ಬಿಚ್ಕೊಡಿ. ಶಿಕ್ಷೆ ಕಾಲ ಮುಗಿಯೋ ತನಕ ಆ ಗೆಜ್ಜೆಗಳು ನನ್ನ ಹತ್ರ ಇರುತ್ತೆ. ಹಾಯ್ ಸರ್, ಸ್ವೀಟ್ ಬಾಕ್ಸ್ ತಂದಿದ್ದೀರಾ? ಸದ್ಯದ ಪರಿಸ್ಥಿತಿಲಿ ಸ್ವೀಟ್ ಸಿಗ್ತಾ ಇಲ್ಲ ಸರ್, ಅದಕ್ಕೆ ನಾನು ನಿಮ್ಮ ಅಮೌಂಟ್ನ ವಾಪಸ್ ಕೊಟ್ಬಿಡ್ತೀನಿ. ಏನಿದು 5 ಲಕ್ಷ ಇದೆ, ನಾವು ನಿಮಗೆ ಕೊಟ್ಟಿರೋದು 50 ಲಕ್ಷ. ಸರ್ ನಿಧಾನ ಕೊಟ್ಬಿಡ್ತೀನಿ ಸರ್. ನಿಧಾನಕ್ಕೆ ಕೊಡ್ತೀರಾ? ಹಲೋ ಬಾಸ್, ನಾನು ನಿಮ್ಮ ಹತ್ರ ಚಂದ ವಸೂಲಿ ಮಾಡಕ್ ಬಂದಿಲ್ಲ, ನಿಧಾನ ಕೊಡ್ತೀನಿ ಅನ್ನೋಕೆ. ಒಂದು ಗೋಲ್ಡ್ ಕೊಡಬೇಕು ಅಥವಾ ಫುಲ್ ಅಮೌಂಟ್ ಸೆಟಲ್ಮೆಂಟ್ ಮಾಡಬೇಕು, ಅದು ಬಡ್ಡಿ ಸಮೇತ. ಬಡ್ಡಿನ ಫ್ರೀಯಾಗಿ ಕೊಡಕ್ಕೆ ನೀವೇನ್ ನನ್ ಬಾ ಮೈದಾನ?
ಈ 5 ಲಕ್ಷ ತಗೊಂಡೋಗಿ ನಮ್ ಬಾಸು ಕೊಟ್ರೆ ಇದೇನಾ ನೀನ್ ಮಾಡೋ ವ್ಯವಹಾರ ಅಂತ ಮೊಕ್ಕಕ್ಕೆ ಎತ್ಸಿತಾರೆ. ಫುಲ್ ಅಮೌಂಟು ಸೆಟ್ಲ್ ಮಾಡಿ. ಸರ್, ನನ್ನ ಹತ್ರ ಅಷ್ಟೊಂದು ದುಡ್ಡಿದ್ದಿದ್ರೆ ನಿಮ್ಮ ಹತ್ರ ಬೈಸ್ಕೊಂಡು ನಾನು ಸುಮ್ಮನೆ ಕೂರ್ತಾ ಇದ್ನ? ನಾನು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ ಸರ್. ಈ 5 ಲಕ್ಷನೇ ಅರೇಂಜ್ ಮಾಡೋದಕ್ಕೆ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ. ನನಗೆ ಸ್ವಲ್ಪ ದಿನ ಟೈಮ್ ಕೊಡಿ, ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ತೀನಿ ಪ್ಲೀಸ್. ಬಾಸಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ ಅಪ್ಪನ್ ಕೋಪ ಬಂದ್ರೆ ಸೀದಾ ಕಾರ್ ಹಾಕೊಂಡು ನಿಮ್ ಅಂಗಡಿ ಮುಂದೆ ಬಂದು ಚೇರ್ ಹಾಕೊಂಡು ಕೂತ್ಕೋತಾರ್ರಿ. ಏಕ ಈ ಅವಮಾನ ಎಲ್ಲ ನಿಮ್ಗೆ. ಸರ್, ಇದೊಂದ್ಸಲಿ ಎಕ್ಸ್ಕ್ಯೂಸ್ ಕೊಟ್ಟು ಪ್ಲೀಸ್ ನನ್ನ ಸೇವ್ ಮಾಡಿ. ಬಹಳ ವರ್ಷಗಳಿಂದ ನಮ್ ಜೊತೆ ವ್ಯವಹಾರ ಮಾಡ್ತಾ ಇದ್ದೀರಾ. 15 ದಿವಸ ಟೈಮ್ ಕೊಡ್ತೀನಿ, ಅಷ್ಟ್ರಲ್ಲಿ ಅರೇಂಜ್ ಮಾಡಿ. ಅದಕ್ಕೆ ಮೇಲಾಗಲ್ಲ. ಇಂಥ ನನ್ನ ಮಕ್ಕಳು ಕಾಲಿಡಿಯೋ ಅಂತ ಪರಿಸ್ಥಿತಿ ಬಂದ್ಬಿಡ್ತಲ್ಲೋ ರಾಣ ನಿನ್ಗೆ. ಆ ಸಂಜೀವ ಏನಾದ್ರೂ ಅಂಗಡಿಗೆ ವಾಪಸ್ ಬರದಲ್ಲೇ ಇದ್ದಿದ್ರೆ ಇವನಿಗೆ ಈ ಬಂಗಾರನ ಎಸೆದ್ಬಿಟ್ಟು ಉಗಿದು ಬಿಟ್ಟು ಕಳಿಸ್ತಾ ಇದ್ದೆ. ಆದ್ರೆ ಏನ್ ಮಾಡೋದು, ಆ ಸಂಜೀವ ಬಂದು ಎಲ್ಲ ಹಾಳು ಮಾಡ್ಬಿಟ್ನಲ್ಲ. ಸಂಜೀವ, ಮುಟ್ಟು ನೋಡ್ಕೊಳ್ಳೋ ರೀತಿ ಕೊಡ್ತೀನೋ ನಿನಗೆ. ಕೊಡಿ. ಡ್ಯಾನ್ಸ್ ಇದಕ್ಕೆ ಶಿಕ್ಷೆ ಆಯ್ತು, ಇನ್ನು ದೇಣಿಗೆ ಕೊಟ್ಟಿದ್ದಕ್ಕೆ? ಬಲ ಅದು ಮನೆ ಮಂದಿ ಒಳ್ಳೇದಕ್ಕಲ್ವೇನಾ? 5 ಲಕ್ಷ ಏನು ಕಡಿಮೆ ಅಮೌಂಟ್ ಸಂಜೀವ. ಅದನ್ನು ದುಡಿಬೇಕಾದ್ರೆ ನಾವು ಗಂಟ್ಲು ಹರ್ಕೊಂಡು ಅದೆಷ್ಟು ಒಡವೆಗಳನ್ನ ಜನರಿಗೆ ಮಾರ್ಬೇಕಾಗತ್ತೆ ಗೊತ್ತಾ? ಆ ದುಡ್ಮೆ ಬೆಲೆ ಗೊತ್ತಾಗ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದಿನಾದ್ರೂ ಕೆಲಸ ಹೋಗಿ ದುಡ್ದು ಸಂಪಾದನೆ ಮಾಡಿ ನಮಗ್ ತಂದ್ಕೊಡ್ಬೇಕು. ಏನು ನನ್ನ ಮಗಳು ಕೆಲ್ಸಕ್ಕೆ ಹೋಗ್ಬೇಕಾ? ಅದೆಲ್ಲ ಆಗಲ್ಲ, ನಾನು ಒಪ್ಪಲ್ಲ. ನಾನು ಒಪ್ಪಿರ್ಲಿಲ್ಲ, ಆದ್ರೆ ಶಿಕ್ಷೆ ಅನುಭವಿಸ್ದೆ ತಾನೆ. ಅಲ್ವಾ ಮತ್ತೆ? ರೂಲ್ಸ್ ಆರ್ ರೂಲ್ಸ್. ಸರಿ ಆಯ್ತು, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಂದ್ರೆ ಇವತ್ತೇ ಕೆಲ್ಸಕ್ಕೆ ಹೋಗ್ತೀಯಾ? ಇವತ್ ಬೇಡ, ಅವಳು ತುಂಬಾ ಟಯರ್ಡ್ ಆಗಿದ್ದಾಳೆ. ನಾಳೆ ಬೇಕಾದ್ರೆ ಹೋಗ್ಲಿ. ಏನ್ ಸಂಜೀವ? ದೇವಿ ಕೆಲ್ಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ, ಆದ್ರೂ ಮನೆ ನಿಯಮ ಅಂತ ಒಪ್ಪಿದ್ದೀನಿ. ನಾಳೆನೇ ಹೋಗ್ಲಿ. ಎಲ್ರು ನಿಮ್ ಕೆಲಸ ನೋಡ್ಕೊಳ್ಳಿ, ಹೋಗಿ. ದೇನ್ಗೆ ದೇವಸ್ಥಾನದಲ್ಲಿ ವಿಕಾರವಾದ ಡಾನ್ಸು, ಅಟ್ಯಾಕು, ಅಮ್ಮಂಗ್ ಬ್ಲಾಕ್ ಮೇಲು, ಬಹಳಷ್ಟು ವಿಷಯಗಳಿದೆ ನಿನ್ ಹಿಂದೆ. ಹೊರ ಜಗತ್ತಿಗೆ ಕಾಣೋ ಮುಖ ಒಂದಾದ್ರೆ ಕಾಣದೇ ಇರೋ ಮುಖ ಇನ್ನೊಂದಿದೆ ನಿನಗೆ. ಇಷ್ಟರಲ್ಲೇ ಎಲ್ಲಾನು ಬಯಲ್ ಮಾಡ್ತೀನಿ. ನನ್ ತಂಟೆಗ್ ಬಂದಿದ್ದಕ್ಕೆ ತಲೆಗೆ ರಾಡಿ ಏಟ್ ಬಿತ್ತು ನಿನಗೆ. ಅಂಥದ್ರಲ್ಲಿ ಇವತ್ತು ನನ್ನ ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ಯಾ. ಶಿಕ್ಷೆ ಕೊಟ್ಟಿದ್ಯಾ ಅಂದ್ಮೇಲೆ ಅದ್ರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅನ್ನೋದು ಇಷ್ಟರಲ್ಲೇ ನಿನಗೆ ಗೊತ್ತಾಗುತ್ತೆ.